ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ವಿಧಿವಶರಾಗಿರುವಂಥದ್ದು. ಅವರ ಅಂತಿಮ ಯಾತ್ರೆಗೆ ಇದೀಗ ಕ್ಷಣಗಣನೆ ಆರಂಭ ಆಗಿದೆ. ಅವರ ಅಂತಿಮ ಯಾತ್ರೆಗೆ ಇದೀಗ ಪಲ್ಲಕ್ಕಿಯು ಕೂಡ ರೆಡಿ ಆಗಿರುವಂಥದ್ದು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ನವಿಲಿನ ಆಕೃತಿಯಲ್ಲಿ ಇದೀಗ ಪಲ್ಲಕ್ಕಿ ನಿರ್ಮಾಣ ಆಗಿರುವಂಥದ್ದು. ಎಲ್ಲವೂ ಕೂಡ ಈ ಪಲ್ಲಕ್ಕಿ ಬಿದಿರಿನಿಂದ ನಿರ್ಮಾಣ ಆಗಿರುವಂಥದ್ದು. ಬಿದಿರಿನಿಂದ ಈ ಒಂದು ಪಲ್ಲಕ್ಕಿಯನ್ನ ನಿರ್ಮಾಣ ಮಾಡಲಾಗಿದೆ. ಬಗೆ ಬಗೆಯ ಹೂಗಳಿಂದ ಅಲಂಕಾರವನ್ನು ಕೂಡ ಮಾಡಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಈ ಒಂದು ಸ್ಥಳದಲ್ಲಿ ಅವರನ್ನ ಮಲಗಿಸಿ ಅಂತಿಮ ಯಾತ್ರೆಯನ್ನ ಕೈಗೊಳ್ಳುವಂಥದ್ದು. ಬಿದಿರಿನ ಮೂಲಕವೇ ಈ ಒಂದು ಪಲ್ಲಕ್ಕಿಯನ್ನ ನಿರ್ಮಾಣವನ್ನ ಈಗಾಗಲೇ ಮಾಡಿರುವಂಥದ್ದು. ಅಂದ್ರೆ ಕುಟುಂಬಸ್ಥರ ಒಂದು ಸೂಚನೆಯಂತೆ ಈ ಪಲ್ಲಕ್ಕಿ ನಿರ್ಮಾಣ ಆಗಿದೆ. ಇನ್ನು ಅದನ್ನ ಅಲಂಕಾರವನ್ನ ಮಾಡಿರುವಂಥದ್ದು. ಬಗೆ ಬಗೆಯ ಹೂಗಳಿಂದ ಈ ಒಂದು ಪಲ್ಲಕ್ಕಿಯನ್ನ ಈಗಾಗಲೇ ಅಲಂಕಾರ ಮಾಡಿದ್ದಾರೆ. ಇನ್ನು ಈ ಪಲ್ಲಕ್ಕಿಯಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು, ನಿಮ್ ಕಳಸದ ರೀತಿಯಲ್ಲಿ ಒಂದು ಅಲಂಕಾರವನ್ನ ಮಾಡಲಾಗಿದೆ. ಮತ್ತೊಂದು ಕಡೆ ಎರಡೂ ಕಡೆ ನವಿಲಿನ ಆಕೃತಿಯ ಒಂದು ಹೂಗಳಿಂದ ಈ ಒಂದು ಪಲ್ಲಕ್ಕಿಯನ್ನು ಈಗಾಗಲೇ ಎಲ್ಲ ರೀತಿಯ ತಯಾರಿಯನ್ನು ಮಾಡಿರುವಂಥದ್ದು. ಅಂತಿಮ ಯಾತ್ರೆಗೆ ಈ ಒಂದು ಪಲ್ಲಕ್ಕಿಯಲ್ಲಿ ಎಸ್.ಎಂ. ಕೃಷ್ಣ ಅವರಿಗೆ ಅಂತಿಮ ಯಾತ್ರೆಯನ್ನು ಕೂಡ ಕೈಗೊಳ್ಳಲಾಗುವಂಥದ್ದು. ಇನ್ನು ಇಲ್ಲಿನ ಕಾರ್ಮಿಕರಿದ್ದಾರೆ, ನೇರವಾಗಿ ಮಾತನಾಡಿಸ್ತೀನಿ. ಸರ್, ಅಂತಿಮ ಯಾತ್ರೆಗೆ ಪಲ್ಲಕ್ಕಿ ಕೂಡ ರೆಡಿ ಆಗಿದೆ. ಯಾವ ಸಂಪ್ರದಾಯದಂತೆ ಇದು ಮಾಡ್ತಾ ಇರುವಂಥದ್ದು ಹೇಗಿದೆ? ಮನಸ್ಸಿ ತಗೊಂಡೋಗೋದು, ತಗೊಂಡೋಗಿ ಬಂದ್ ಮಾಡ್ತಾರೆ. ಇದು ಬಿದಿರು ಗಡಿಯಲ್ಲಿ ಪಲ್ಲಕ್ಕಿ ಮಾಡಿರೋದು. ಹೌದು ಸರ್. ಇವೆಲ್ಲವೂ ಕೂಡ ಬಿದಿರಿನಿಂದ ಪಲ್ಲಕ್ಕಿ ನಿರ್ಮಾಣ ಆಗಿರೋದು. ಬಿದಿರಿಂದಾನೇ ಆಗಿರೋದು. ಇವಾಗ 3 ಗಂಟೆಗೆ ಇರ್ತಾರೆ ಸರ್. ಯಾವ ಹೂಗಳಿಂದ ಅಲಂಕಾರ ಮಾಡಲಾಗಿದೆ ಸರ್, ಮತ್ತೆ ಯಾವ ಆಕೃತಿಯಲ್ಲಿ ಮಾಡಲಾಗಿದೆ ಅಂತ ಪಲ್ಲಕ್ಕಿ? ಸರ್, ಕಾಕಡ, ಕನಕಾಂಬ್ರ, ಬಿಳಿ ಸಾಮಂತಿಗೆ ಅಂತ ಹಾಕಿರೋದು ಸರ್. ಸುಖರಾಜು ಎಲ್ಲ ರೀತಿಯ ಹೂವುಗಳು ಹಾಕಿದೀವಿ. ನೀಲಾಂಬ್ರ ಇದೆಲ್ಲ ಹಾಕಿದೀವಿ ಸರ್. ಕಳಸದ ಆಕೃತಿ ಇದೆ, ಮತ್ತೊಂದ್ ಕಡೆ ನವಿಲಿನ ಆಕೃತಿಯು ಕೂಡ ಇರುವಂತದ್ದು. ಆ ನಿಟ್ಟಿನಲ್ಲಿ ಪಲ್ಲಕ್ಕಿ ಮಾಡಿರುವಂಥದ್ದು. ನವಿಲ್ ತರ 2 ಕಡೆ ನವಿಲ್ ತರ ಮಾಡಿದೀವಿ. ಆತಗೆ ಅವರು ಏನ್ ಮಾಡಿದಾರೋ ಅದನ್ನೇ ಮಾಡಿದೀವಿ. ಕುಟುಂಬಸ್ಥರ ಸೂಚನೆ ಮೇರೆಗೆ ಅದೇ ರೀತಿ ಮಾಡಿರೋದು. ಹೌದು, ಅವ್ರಿಗೆ ಏನ್ ಕೇಳಿದ್ರು ಅದನ್ನೇ ಮಾಡಿದೀವಿ ನಾವು. ಥ್ಯಾಂಕ್ ಯು ಸರ್. ಕಾರ್ಮಿಕರ ಮಾತಾಗಿರುವಂಥದ್ದು. ಅಂದ್ರೆ ಅವರ ಕುಟುಂಬಸ್ಥರ ಸೂಚನೆಯ ಮೇರೆಗೆ ಈ ಪಲ್ಲಕ್ಕಿಯನ್ನು ಕೂಡ ಮಾಡಿದ್ದೇವೆ. 3 ಗಂಟೆಯ ಬಳಿಕ ಅವರ ಅಂತಿಮ ಯಾತ್ರೆಯು ಕೂಡ ನಡೆಯುವಂಥದ್ದು. ಅಂದ್ರೆ ಅಂತಿಮ ದರ್ಶನಕ್ಕೆ ಇಟ್ಟಿರುವಂತಹ ಪಾರ್ಥಿವ ಶರೀರವನ್ನ ಈ ಒಂದು ಪಲ್ಲಕ್ಕಿಯ ಮೂಲಕ ಏನೋ ಅಂತ್ಯಕ್ರಿಯೆಯನ್ನ ಮಾಡುವಂಥದ್ದು. ಅಂದ್ರೆ ಸುಡುವ ಮೂಲಕ ಅಗ್ನಿಸ್ಪರ್ಶಕ್ಕೆ ಏನ್ ಮಾಡ್ತಾರೆ ಅದುವರೆಗೂ ಕೂಡ ಮೆರವಣಿಗೆಯನ್ನು ಕೂಡ ಹೋಗ್ತಾರೆ ಎಂಬ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಸೋಮನಹಳ್ಳಿ.